ಏನಂದ್ರೆ ಅಜ್ಜಿ ಏನಂದ್ರೆ ಹೇಳಿ ಇನ್ನೊಂದ್ಸಲಿ. ನೋಡಿ ಗಾಯ್ಸ್ ನನಗೂ ಬೈತಿದಾರೆ ಅಲ್ಲಿ ಅಜ್ಜಿ. ನೋಡಿ ಗಾಯ್ಸ್ ಇವನು ಇವಾಗ ನನಗೆ ಬೈತಿದ್ದಾನೆ. ಬಿಟ್ಟು ಹೋಗ್ತೀನಿ ಅಂತ ಅಲ್ವಪ್ಪ. ಮಾವನೇ 100 120. ಹಲೋ ಗೈಸ್, ನಮಸ್ಕಾರ. ನಿನ್ನೆ ವಿನಯ್ ಅವ್ರಿಗೆ ನಾನು ಚಾಲೆಂಜ್ ಕೊಟ್ಟಿದ್ದೆ. ಇವತ್ತು ವಿನಯ್ ಅವರು ನನಗೆ ಚಾಲೆಂಜ್ ಕೊಡಬೇಕು. ಏನು ಚಾಲೆಂಜ್ ಕೊಡ್ತಾರ ಅಂತ ನೋಡೋಣ. ಏನು ಚಾಲೆಂಜ್ ಕೊಡ್ತೀರಾ ಬ್ರೋ? ಗೈಸ್ ಫಸ್ಟ್ನೇ ಚಾಲೆಂಜ್ ಏನು ಕ್ರೇಜಿ ಆಗೈತೆ ಗೊತ್ತಾ ಗೈಸ್? ಬನ್ನಿ ಇವಾಗ ಡೇಟಾಗಿ ನೋಡಿರಂತ. ಏನು ಕ್ರೇಜಿ ಸ್ಟಾರ್ ಮಾಡ್ಬೇಕು ಅನ್ಕೊಂಡಿದ್ಯೇನೋ? ಇವಾಗ ಅದೇ ಗತಿ ಆಗುತ್ತೆ ಬರಪ್ಪ. ಇವಾಗ ಅದೇ ಗತಿ ಆಗುತ್ತೆ. ಫಸ್ಟ್ನೇ ಚಾಲೆಂಜ್ ಏನಂದ್ರೆ ಕಿವಿಗೆ ಒಂದು ಹೂವು ಇಕ್ಕೊಂಡ್ಬಿಟ್ಟು ಎನಿ ಒಂದು ಫುಡ್ ಐಟಮ್ ತಿನ್ಬೇಕು. ಇವಾಗ ಇನ್ನು ಫ್ರೀಗೆ ಯಾವ್ದಾರು ಐಟಮ್ ತಿನ್ನು, ಬಟ್ ಕಿವಿಗೆ ಹೂವು ಇಟ್ಕೊಂಡು ತಿನ್ಬೇಕು. ಕಿವಿಗೆ ಹೂವು ಇಟ್ಕೊಂಡೆ ತಿನ್ಬೇಕು. ಇವಾಗ ಹೋಗ್ಬಿಟ್ಟು ಏನೋ ಒಂದು ಇವಾಗ ಕಿವಿಗೆ ಹೂವು ಇಟ್ಕೊಂಡೆ ಹೋಗಿ ಕೇಳ್ಬೇಕು. ಇವಾಗ ಹೂವನ್ನು ಫ್ರೀ ಆಗಿ ತಗೊಂಡ್ಬೇಕಾ? ಹೆಂಗೆ ಹೂವನ್ನು ಫ್ರೀ ಆಗಿ ತಗೊಬೇಕು? ಕರೆಕ್ಟಾಗಿ ಕೊಟ್ಟಲ್ಲ. ಕಿವಿಗೆ ಹೂವು ಇಟ್ಕೊಂಡೆ ಹೋಗಿ ಕೇಳ್ಬೇಕು. ಎನಿ ಒಂದು ಐಟಮ್ ನೀನು ಏನಾದ್ರು ತಿನ್ಬೋದು. ಇದೇ ಅದೇ ಅಂತ ಏನಿಲ್ಲ. ಹೆಂಗೆ ಇಟ್ಕೊಳ್ಳಪ್ಪ? ಇಕ್ಕೋ, ನಿನಗೆ ಇಡ್ತೀನಿ ಬಾ. ಇಲ್ಲ ಇಲ್ಲ ಹಂಗೆ ಎತ್ಕೊಳಂಗ್ರೆ ಎತ್ಕೊಂಡ್ಬಿಡು, ಕತ್ಬಿಡೋದು. ಇಕ್ಕೋ ಬೈಲಿ ಇರು ನೋಡಿ. ಇವಾಗ ಇಕ್ಕೋ, ಆಲೆ ಕಣ್ ಮುಂದೆ ಇಕ್ಕೋ. ಆಲ್ರೆಡಿ ಇವಾಗ ಎಂತ ಚಾಲೆಂಜ್ ಮಾಡಿಸ್ತೀಯ ಗುರು? ನಾನಾದ್ರೂ ಸ್ವಲ್ಪ ನಿಯತ್ತಾಗಿರೋದಾದ್ರು ಮಾಡಿಸ್ತೀನಿ. ಅಯ್ಯೋ ಟೆಂಪಲ್ ಇಲ್ಲೇ ಐತೆ, ನಾಮ ಇಕ್ಕೋ ಬಿಡ್ಬೇಕಿತ್ತು ಅದನ್ನು. ಬಿಟ್ರೆ ಅದನ್ನು ಬಿಡ್ತೀಯಾ? ನಾಮ ನೋಡಿಸ್ತೀಯ? ನೋಡಿ ಯೋಚನೆ ಮಾಡು, ಟೆಂಪಲ್ ಇಲ್ಲೇ ಐತೆ. ಇವಾಗ ಏನ್ ತಿಂತೀಯಾ? ಫುಡ್ ಐಟಮ್ ಏನ್ ತಿನ್ಬೇಕು? ನಿನ್ನೆ ಸಹ ಅದ್ ಏನಾರು ತಿನ್ನೋ, ಅದ್ ನಿನಗೆ ಬಿಟ್ಟಿರೋದು. ಫುಡ್ ಐಟಮ್ ಹೌದು ಏನಾರು ತಿನ್ನೋ. ಲೈಕ್ ಇಡ್ಲಿ ತಿಂತೀಯಾ ತಿನ್ನು, ಕಾಫಿ ಕುಡಿದ್ಯಾ ಕುಡಿ, ಇಲ್ಲ ತರಕಾರಿ ತಿಂತೀಯಾ ತಿನ್ನು. ಹಾ ಫ್ರೀಗ್ ತಿನ್ಬೇಕು. ನಡಿ ಫಸ್ಟ್ ಹೋಟ್ಲಿಗೆ ಹೋಗಿ ಫ್ರೀಯಾಗಿ ತಿನ್ ಬಂದ್ರೆ ಒದ್ದು ಓಡಿಸ್ ಕಳಿಸ್ತಾರೆ. ಇಲ್ಲ ಅಂದ್ರೆ ನನ್ನ ಹಾಕ್ಬಿಟ್ಟು ಅದನ್ನೇ ತೊಳಿ, ಪಾತ್ರೆ ತೊಳಿಕ್ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಅದನ್ನೇ ಬೇರೆ ಜಾಗದಲ್ಲಿ ತೊಳಿ ಅಂದ್ರೆ ಹಿಂಗೆ ಕುಚ್ಬೇಕಷ್ಟೇ. ಹೋಟ್ಲಿಗೆ ಹೋಗಕ್ಕಂತ ಆಗಲ್ಲ. ಹಣ್ಣು ಏನಾದ್ರು ಹಣ್ಣು ಐಟಮ್ ತಿಂತೀನಿ ಅಷ್ಟೇ. ನಿನ್ನೆ ಕಣಪ್ಪ, ಒಟ್ನಲ್ಲಿ ಫುಡ್ ತಿನ್ಬೇಕಷ್ಟೇ. ಏನಾದ್ರು ಫುಡ್ ಅದು ವೆಜಿಟೇಬಲ್ ಆದ್ರೂ ಏನಾದ್ರು ಸರಿ, ಒಟ್ನಲ್ಲಿ ತಿನ್ನೋ ಐಟಮ್ ತಿನ್ಬೇಕಷ್ಟೇ. ಯಾವ ಜೊತೆ ನೋಡಿ ಏನ್ ಮಾಡ್ತೀಯಾ ಇಲ್ಲಿ? ಏನಂದ್ರೆ ಅಜ್ಜಿ ಏನಂದ್ರೆ ಹೇಳಿ ಇನ್ನೊಂದ್ಸಲಿ. ನನ್ನ ಫ್ರೆಂಡ್ ಚಾಲೆಂಜ್ ಕೊಟ್ಟಿದ್ದಾರೆ ಅಂತೆ, ಕಿವಿಗೆ ಹೂವು ಮುಡ್ಕೊಂಡ್ಬಿಟ್ಟು ಏನಾದ್ರು ಒಂದು ಫ್ರೀ ಐಟಮ್ ತಿನ್ನು ಅಂತ. ಏನಾದ್ರು ನೋಡಿ ಫ್ರೆಂಡ್ಸ್, ಬಾಳೆಹಣ್ಣೆ ಸಿಕ್ತು. ಆಂಟಿ ಅವರು ಬಾಳೆಹಣ್ಣೆ ಕೊಡ್ತಿದ್ದಾರೆ. ಅದು ಅವರೇ ಕೇಳ್ತಿದ್ದಾರೆ ಯಾಕೆ ಕಿವಿಗೆ ಹೂವು ಇಟ್ಕೊಂಡಿದೀಯಾ ಅಂತ. ಏನ್ ಮಾಡೋದು? ಮಾಡಿರೋ ಸವಾಸ ಇಂಥ ಸವಾಸ ಇಲ್ಲ. ಏನ್ ಮಾಡೋದು? ಕಿವಿಗೆ ಹೂವು ಇಟ್ಟಿದೆಯಾ, ಈ ಬಾಳೆಹಣ್ಣೆ ತಿನ್ನು ಮಾಡ್ಬಿಟ್ರೆ ಸಾಕು. ಪೂಜೆ ಒಂದು ಮಾಡ್ಬಿಡು, ಸರಿ ಹೋಗುತ್ತೆ. ತಿನ್ನು ದೇವ್ರ ನಾಮ ಹೇಳ್ಕೊಂಡು ತಿನ್ಬೇಕು. ಇವಾಗ ಯಾವ್ದಾರು ತಲ್ಲಿ ದೇವ್ರ ನಾಮ ಹೇಳ್ಕೊಂಡು ತಿನ್ನು. ಗೈಸ್ ಫಸ್ಟ್ನೇ ಚಾಲೆಂಜ್ ತಿನ್ಬಿಟ್ಟ. ಫಸ್ಟ್ನೇ ಚಾಲೆಂಜ್ ಆಗೋಯ್ತು. ಊಟ ಮಾಡೋದಂತ ಬೇಡ, ಆರಾಮಾಗಿ ಹೊರಗಡೆ ಬಂದ್ಬಿಟ್ರೆ ಹಿಂಗ್ ವಿಡಿಯೋ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡಿ, ಇದು ಒಳ್ಳೆ ಐಡಿಯಾ, ಬೆಟರ್ ಐಡಿಯಾ ಅಂದ್ರೆ ಇದೊಂದೇ. ನೋಡಿ ಗೈಸ್, ನಿಜ ಗೈಸ್ ಹೇಳ್ಬೇಕಂದ್ರೆ ಎಲ್ಲರೂ ಕೇಳ್ದಷ್ಟು ಕೊಡ್ತಿದ್ದಾರೆ. ಅದೇ ನಮ್ದು ಖುಷಿ ವಿಚಾರ ಅಂದ್ರೆ. ಗೈಸ್ ಎಲ್ಲರೂ ಅಷ್ಟೇ ಗೈಸ್, ಫುಡ್ ಹೆಂಗ್ ಕೊಡ್ತಿದಾರೆ ಗೊತ್ತಾ? ಏನೋ ಕೆಲವೊಬ್ರು ಮಾತ್ರ ಕೊಡ್ತಿಲ್ಲ, ಇನ್ ಮಿಕ್ಕಿದವರೆಲ್ಲ ಹೆಂಗ್ ಕೊಡ್ತಿದಾರೆ ಗೊತ್ತಾ ಗೈಸ್? ಹೇಳಿದ್ರು ಎಲ್ಲರೂ ಕೊಡ್ತಿದ್ದಾರೆ ಆಲ್ಮೋಸ್ಟ್. ಅಂದ್ರೆ ನೀವು ದುಡ್ಡು ₹1 ಪೇ ಮಾಡ್ತಿದ್ರು ಸಮೇತ ಆರಾಮಾಗಿ ಫುಡ್ ಐಟಮ್ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ನಾವು ಇಲ್ಲಿವರೆಗೂ ಯಾವ್ದು ಟ್ರೈ ಮಾಡಬೇಡಿ. ಮಾಡಿ ಅವರು ಕಷ್ಟ ಬ್ರೋ. ನಾನು ಒಂಚೂರು ಮಾತಾಡ್ತೀನಿ, ನೀವೇ ಮಾತಾಡ್ಬಿಟ್ರೆ ಅಲ್ಲಿ ಇರಿ. ನಾನು ಒಂಚೂರು ಮಾತಾಡ್ತೀನಿ ಅಲ್ಲಿ. ಮರ್ತೇ ಬೈತಿ ಇವಾಗ ಏನ್ ಮಾತಾಡ್ಬೇಕು ಅಂತಾನೆ. ಏನ್ ಮಾತಾಡ್ತಿದ್ದೆ ನಾನು? ಅದೇ ಗೈಸ್, ನಿಜ ಹೇಳ್ಬೇಕಂದ್ರೆ ಎಲ್ಲ ಕಡೆನೂ ಫುಡ್ ಕೊಡ್ತಿದ್ದಾರೆ. ನಾವು ಇಲ್ಲಿವರೆಗೂ ಎಲ್ಲೂ ಪೇ ಮಾಡೇ ಇಲ್ಲ. ಓಕೆ ಗೈಸ್,
ಕೇಳಿ ಸೆಕೆಂಡ್ನೇ ಚಾಲೆಂಜು. ಸೆಕೆಂಡ್ನೇ ಚಾಲೆಂಜ್ ಏನಪ್ಪ ಹೇಳಪ್ಪ. ಸೆಕೆಂಡ್ ಚಾಲೆಂಜು ಮಾವಿನ ಹಣ್ಣು ತಿನ್ನಬೇಕು ಫ್ರೀಗೆ. ಮಾವನ ಹಾಂ, ಎಂತ ಪ್ಲೇಸಲ್ಲಿ ಬಂದ್ವಿ ನೋಡು ನಿನ್ನ ಗಾಡಿನೇ ಹೋಯ್ತು ಒಬ್ಬರಲ್ಲ, ನಿಂದೇ ಇರ್ಬೇಕು ನೋಡೋದು. ನಿನ್ನ ಗಾಡಿನೇ ಹೋಯ್ತು ಒಬ್ಬರಲ್ಲ ಹೋಯ್ತು. ಏನು ಏನಿಲ್ಲ ಹೋಗು ಹೋಗು. ಅಲ್ಲ ಐತಿ ನೋಡಲ್ಲ ಹೋಗೋದು. ಬಟ್ ಹೋದ್ರೆ ಕೆರ ತಗೊಂಡು ಕಳಿಸ್ತಾರೆ. ನೋಡು ನಡೆಯಕ್ಕಾಗ್ಲಿಲ್ಲ ಅಂದ್ರೆ ಕಾರ್ ಇಸ್ಕೊಂಡ್ಬಿಡೋದು. ಹಾಂ, ನಮ್ಮ ಅಪ್ಪ ಇನ್ನ ಅಷ್ಟೊಂದು ಗೊತ್ತಿಲ್ಲ. ಇಲ್ಲ ಅವ್ರನ್ನೇ ಹೊರಗಡೆ ಕಳಿಸ್ಬಿಡು ಅವ್ರನ್ನ, ಡ್ರೈವರ್ನ. ನನ್ನ ಮತ್ತೆ ಓಡಿಸ್ಕೊಂಡ್ ಬರ್ತಾರೆ. ಏನಾಗಲ್ಲ ನೋಡು. ಡಾಕ್ಟ್ರ್ ಕಾರೂ ಇಲ್ಲೇ ಐತೆ, ಡಾಕ್ಟ್ರ್ ಕಾರೂ ಇಲ್ಲೇ ಐತೆ. ಬೇಡ ಗುರು. ನೋಡಿ ಗರ್ಲ್ಸ್ ಕಾಲೇಜ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ. ಎಂತ ಸವಾಸ ಆಗ್ತಾನೆ, ಮಾನ ಮರ್ಯಾದೆ ಎಲ್ಲ ನೋಡಿ guys, ಓ ಅಣ್ಣ ಯಾರೋ ಪರ್ಚೇಸ್ ಮಾಡ್ತಿದ್ದಾರೆ. ಬನ್ನಿ ಗೈಸ್, ಸೆಕೆಂಡ್ ಚಾಲೆಂಜು ಮಾವಿನ ಹಣ್ಣು. ಹೋಗೋದ ಬನ್ನಿ ಗೈಸ್. ಕೊನೆಗೂ ಸಿಕ್ಕೇ ಬಿಡ್ತು ಮಾವಿನ ಹಣ್ಣು ನನಗೆ. ನನ್ನ ಫ್ರೆಂಡ್ ಒಂದು ಚಾಲೆಂಜ್ ಬಂದಿದ್ದಾರೆ, ಫ್ರೀಯಾಗಿ ಮಾವಿನ ಹಣ್ಣು ತಗೊಳ್ತೀರಾ, ಫ್ರೀಯಾಗಿ ಕೊಡ್ತೀರಾ ಅಂತ ಚಾಲೆಂಜ್. ಗೈಸ್ ಕೆಲಸ ಮಾಡ್ತಿದ್ದಾನೆ ಸೆಕೆಂಡ್ನೇ ಚಾಲೆಂಜಲ್ಲಿ. ನೀಟಾಗಿ ಜೋಡಿಸಪ್ಪ. ಜೋಡಿಸ್ತೀನಿ ಇರಪ್ಪ ಸ್ವಲ್ಪ. ನೋಡಿ ಗೈಸ್, ಮಾವಿನ ಹಣ್ಣು ಬಿಸ್ನೆಸ್ ಇವತ್ತು. ನಿನ್ನೆ ಹಳಸಿನ ಹಣ್ಣು ಬಿಸ್ನೆಸ್ ಅಲ್ಲಿ ವ್ಯಾಪಾರ ಮಾಡಿ ಎಷ್ಟೊಂದು ರೈಟ್ ಹೇಳ್ಬಿಟ್ಟು ಹೋಗಿ. 120 ಬನ್ನಿ. 120 120 ಕಸ್ಟಮರ್ಸ್ ಕರ್ಕೊಂಡ್ ಬಂದಿದ್ದ ವ್ಯಾಪಾರ ಮಾಡ್ತಿದ್ದ ಕಸ್ಟಮರ್ಸ್. 120 ಯಾರು ಬಂದಿಲ್ಲ. ನೋಡಿ ಹುಡುಗ ನೋಡ್ತಿದ್ದಾನೆ, ಯಾರು ಬರ್ತಿಲ್ಲ, ಈ ವಾಯ್ಸ್ಗೆ ಬರ್ತಿಲ್ಲ ಅನ್ಸ್ತಿದೆ. ಯಾರು ಬರಲ್ಲ ಬಿಡು. ಅಯ್ಯೋ, ಯಾರು ಬರ್ತಿಲ್ಲ. ಯಾರಾದ್ರೂ ಒಬ್ರು ತಗೊಳ್ರಪ್ಪ ಬಂದು. ಸರಿ, ಇನ್ನೊಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡು, ಫ್ರೀಯಾಗಿ ಕೊಟ್ಟರು ಕೊಡ್ಬೋದು. ಈ ಸೆಕೆಂಡ್ನೇ ಚಾಲೆಂಜೇ 5 ನಿಮಿಷ ಆಯ್ತಲ್ಲಪ್ಪ. ಯಾರು ಬರ್ತಿಲ್ಲ, ಸರಿ ಏನಾದ್ರು ಕೆಲಸ ಮಾಡ್ಕೊಡು, ಹೋಗ್ಲಿ ಕೊಡ್ತಾರೆ. ಕೆಲಸ ಏನಾಯ್ತು, ವ್ಯಾಪಾರ ಮಾಡ್ಬೇಕಂತಿದ್ದಾರೆ, ವ್ಯಾಪಾರಕ್ಕೆ ಯಾರು ಬರ್ತಿಲ್ಲ. ಮಾವಿನ ಹಣ್ಣು 100 120. ನೋಡಿ ಗೈಸ್, ನನಗೂ ಬೈತಿದಾರಲ್ಲಿ ಅಜ್ಜಿ. ಮಿತ್ರ ದೋಹಿ ಮಾಡಿದ್ರೆ ನೋಡಿ ಗೈಸ್, ಇವನು ಇವಾಗ ನನಗೆ ಬೈತಿದ್ದಾನೆ. ಬಿಟ್ಟು ಹೋಗ್ತೀನಿ ಅಂತೀಯಲ್ವ. 100 ರೂಪೀಸ್ ಸಂಪಾದನೆ ಆಯ್ತು ಅಣ್ಣ. 100 ರೂಪೀಸ್ ಗೈಸ್, ಸೆಕೆಂಡ್ ಚಾಲೆಂಜ್ ಕಂಪ್ಲೀಟೆಡ್ ಆಯ್ತು. ಸೆಕೆಂಡ್ ಚಾಲೆಂಜ್ ಥ್ಯಾಂಕ್ಸ್ ಅಣ್ಣ. ಗೈಸ್, ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಅಲ್ಲಿ ಕಸ್ಟಮರ್ಸು ಫುಲ್ ಆಗಿಬಿಟ್ರು. ನಾನು ಬಂದೋಗಿದ್ದಕ್ಕೆ ನೋಡಿ ಫುಲ್ ಕಸ್ಟಮರ್ಸ್ ಫುಲ್ ಆಗಿಬಿಟ್ರು. ಸೆಕೆಂಡ್ ಚಾಲೆಂಜ್ ಕಂಪ್ಲೀಟೆಡ್.
ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಆಯ್ತಪ್ಪ. ಮೂರನೇ ಚಾಲೆಂಜ್ ಏನಂತ ಹೇಳು. ಮೂರನೇ ಚಾಲೆಂಜು ಹಾಂ ಕೋವಾ ಗೊತ್ತಾ? ಅಂದರೆ ಏನಿದು ಚೇಪೆಕಾಯಿ ತಿನ್ನಬೇಕು. ಹಾಂ ಎಲ್ಲರೂ ಹುಡ್ಕೊಂಡು ಹೋಗು. ಸರಿ ಹಾಂ ಗೈಸ್ ಬನ್ನಿ ಗೈಸ್, ಇಲ್ಲಿ ನೋಡೋದ ಏನು ಮಾಡ್ತಾನೆ ಅಂತ. ಕೆಲಸ ಮಾಡ್ತಾನೆ, ಸಾರಿ ಅಣ್ಣ, ಕೆಲಸ ಮಾಡ್ತಾನೋ ಇಲ್ಲ ಏನು ಮಾಡ್ತಾನೋ ನೋಡೋದ ಬನ್ನಿ. ಕೊಡ್ತೀರಾ ಇಲ್ಲ ಕೆಲಸ ಕೊಡಿ, ಏನಾದ್ರು ಕೆಲಸ ಬೇಕಾದ್ರೆ ಮಾಡಿ. ಏನು ಕೆಲಸ ಮಾಡಿ? ಎಷ್ಟು ಜನ ಮಾಡಬೇಕು? ಎಷ್ಟಣ್ಣ ಒಂದು ಕೆ ಜಿ ಎಷ್ಟು? 120. ಗೈಸ್ ಎಲ್ಲೇ ಹೋದ್ರು 120, 100 ರೂಪಾಯಿ, 120, 100 ರೂಪಾಯಿ. ಯಾರು ಬರ್ತಿಲ್ವಲ್ಲ ಗುರು. ಯಾರಾದ್ರೂ ಕಸ್ಟಮರ್ಸ್ ಬಂದ್ರೆ ಯಾರಿಗಾದ್ರೂ ಸೇಲ್ ಮಾಡ್ಬೇಕು. ಕಸ್ಟಮರ್ಸ್ ಬರ್ತಿಲ್ವಲ್ಲ, ಯಾರು ಬರ್ತಿಲ್ಲ. ಅಣ್ಣವ್ರು ಹೆಂಗೋ ಕೊಡ್ತಿದ್ದಾರೆ. ಕಸ್ಟಮರ್ ಯಾರು ಬರ್ತಿಲ್ಲ ಅಂತ ಅವರೇ ಕೊಟ್ಬಿಟ್ರು ಗೈಸ್. ಅವಾಗಲಿಂದ ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡಿದ್ದೀವಿ, ಒಬ್ಬರು ಬಂದಿಲ್ಲ ಗೈಸ್. ಅದಕ್ಕೆ ಯಾವಣ್ಣನೇ ನಮ್ಮ ಕಷ್ಟ ನೋಡಿದಂತೆ ಅವರೇ ಕೊಟ್ಬಿಡ್ತಿದ್ದಾರೆ ಫ್ರೀಗೆ. ಅದು ಖಾರ ಬೇರೆ ಹಾಕ್ಕೊಡ್ತಿದ್ದಾರೆ. ಗೈಸ್ ಫ್ರೀ ಚೇಪೆಕಾಯಿ ಸಿಕ್ತು, ಹೆಂಗೆಂಗೋ ಎಂಜಾಯ್ ಮಾಡೋದ. ಗೈಸ್ ಇವನಿಂದ ನಾನು ಚೇಪೆಕಾಯಿ ತಿಂತಾ ಇದ್ದೀನಿ ಫ್ರೀಯಾಗಿ. ನಿನ್ನೆ ನನಗೆ ಕೊಡಿಸ್ತಾ, ಅದಕ್ಕೆ ಇವತ್ತು ನಾನು ಕೊಡ್ಸಿದ್ದೀನಿ ನೋಡಿ. ಸರಿ ನೀವು ತಿನ್ನಿ. 3 ಚಾಲೆಂಜ್ ಕಂಪ್ಲೀಟ್ ಆಡಪ್ಪ. 4ನೇ ಚಾಲೆಂಜ್ ಏನಂತ ಹೇಳು. 4ನೇ ಚಾಲೆಂಜ್ ಏನಂದ್ರೆ 4ನೇ ಚಾಲೆಂಜ್ ಏನು? ಕಷ್ಟ ಆಗಿರೋದು ಕೊಡಬೇಕು. ಕಷ್ಟ ಇರೋದು ಹಾಂ ಏನು ಹೇಳು. ಏನು ಗೊತ್ತಾ? ತಮಿಳ್ನಾಡಲ್ಲಿ ಏನು ಫೇಮಸ್ಸು? ಹಾಂ ಗೊತ್ತಿಲ್ಲ ಗುರು. ಗೊತ್ತಿಲ್ವಾ? ತಮಿಳ್ನಾಡೆಲ್ಲ ನಮ್ಗೆ ಗೊತ್ತಿಲ್ಲ, ಓನ್ಲಿ ಕರ್ನಾಟಕ. ಸರಿ ತಾಟ್ಲಿಂಗ್ ಗೊತ್ತಾ ನಿನ್ಗೆ? ಹೋಗ್ಲಿ ಅದೇ ಮೂರಲ್ಲಿ ಅದ್ರೊಳಗಡೆ 3 ಪೀಸ್ ಏನೋ ಬರುತ್ತಲ್ಲ. ಹಾಂ ಅದೇ ಅದು ತಿನ್ಬೇಕು ಇವಾಗ ಫ್ರೀಗೆ. ಅದನ್ನೇ ತಿನ್ಬೇಕು. ಎಲ್ಲಿ ಕೊಡ್ತಾರೆ ಗುರು? ಕೊಡ್ತಾರೋಗು, ಹುಡ್ಕೋ. ಅದೇ ಕಷ್ಟ ಗಾಯ್ಸ್. ಎಂತ ಕೊಡ್ತಾನೆ ಅಂದ್ರೆ ಅದಕ್ಕೆ ಕಲಾಕಾರ ಅಂತ ಹೆಸರಿಟ್ಟಿರೋದು ನಾನು. ಇದು ಗೈಸ್ ಇದು ಕಷ್ಟ ಅಂದ್ರೆ ಈಸಿ ಇರೋದೇ ಕೊಡ್ತೀನಿ. ಬಟ್ ಇವನಾದ್ರೆ ಕೊಡೋವೆಲ್ಲ ತರ್ತಿಕ್ಕದೇ ಇರುತ್ತೆ. ಹೂಕು ಮುಳ್ಕೋಬೇಕಂತೆ, ಹೋಗ್ಬೇಕಂತೆ, ಎಲ್ಲ ಕಿತ್ಕೋಬೇಕಂತೆ, ಬಾಳೆ ಹೆಂಗ್ ಕಿತ್ಕೋಬೇಕಂತ, ಅದಂತ ಇದಂತ ಹೆಂಗ್ ಎಂಥವೆಲ್ಲ ಕೊಡ್ತಾನೆ ನೋಡಿ. ಸರಿ ಗಾಯ್ಸ್ ಹುಡ್ಕೋದ ಬನ್ನಿ. ಹಾಂ ನಡಿಯಪ್ಪ. ಗೈಸ್ ಕೊನೆಗೂ ಸಿಕ್ಕೇ ಬಿಡ್ತು ಅವನಿಗೆ ನೋಡಿ. ಇಲ್ಲೇ ಇದೆ, ಬನ್ನಿ ಹೋಗ್ಬಿಟ್ಟು ಕೇಳೋಣ ಅಂಕಲ್ನ. ನನ್ನ ಫ್ರೆಂಡ್ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ ಫ್ರೀಯಾಗಿ. ಇದು ಐಟಮ್ ತಿನ್ಬೇಕಂತ ಕೊಡ್ತೀರಾ ಅಂಕಲ್? ಫ್ರೀಯಾಗಿ ಐಟಮ್ ಅಲ್ಲಪ್ಪ ಅದು ಟಾಟಾ ಲಿಂಗ್ ಅಂತಾರೆ ಅದಕ್ಕೆ. ಅದು ಬಾಯಲ್ಲಿ ಬರಲ್ಲ ಗುರು, ಬಾಯಲ್ಲಿ ಬರ್ತಿಲ್ಲ. ಏನು ಮಾಡಿ? ಇಲ್ಲ ಹೇಳು ಇನ್ನೊಂದ್ಸಲ ಹೇಳು. ಟಾಟಾ ಲಿಂಗ್ ಅಂತಾರೆ ಅದಕ್ಕೆ. ಟಾಟಾ ಲಿಂಗ್. ಹಾಂ ಟಾಟಾ ಲಿಂಗ್ ನೋಡಿ. ಬಾಯಿಗೆ ಬರ್ತಿಲ್ಲ ನನಗೆ. ಏನೇನೋ ಐಟಮ್ ಬಾಯಿಗೆ ಬರ್ದೇ ಇರೋ ಐಟಮ್ ಎಲ್ಲ ಹೇಳ್ತಾರೆ. ಏನಂದ್ರಣ್ಣ ಇನ್ನೊಂದ್ಸಲ ಹೇಳಿ. ಕೆಲಸ ಮಾಡಿಬಿಟ್ಟು ತಿನ್ಬೇಕು. ಗೈಸ್ ಇಲ್ಲೂ ಕೆಲಸ ಮಾಡ್ಬೇಕಂತೆ. ಹೌದು ನೋಡಿ. ನಿನ್ನೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಇಲ್ಲೇ ಫಿಕ್ಸ್ ಆಗ್ಬಿಡ್ತೀನಿ. ನೀವು ಅಲ್ಲೋಗ್ಬಿಡಿದ್ರು, ನಾನು ಇವತ್ತಿಲ್ಲ. ಓಕೆ ಡನ್. ಏನು ಕೆಲಸ ಮಾಡಬೇಕು? ಎಲ್ಲ ತುಂಬಿಸ್ಬೇಕು. ಇದೆಲ್ಲ ತುಂಬಿಸ್ಬೇಕಾ? ಹೌದು. ಇದೆಲ್ಲ ಕೊಟ್ಟು ಇದೆಲ್ಲ ತುಂಬಿಸಿ ಮಾಡೋದು. ತುಂಬಿಸಿ. ಗೈಸ್ ಕೊನೆಗೂ ಮಾಡ್ತಾ ಇದ್ದಾನೆ. ಕೆಲಸ ಮಾಡಲೇಬೇಕು. ಕಾಯಕವೇ ಕೈಲಾಸ. ಅಯ್ಯೋ ಡೈಲಾಗು. ನಿನ್ಗಿಂತ ನೋಡು ಎಷ್ಟು ಕಷ್ಟ ಬೀಳ್ತಿದ್ದೀನಿ. ನೀನಾದ್ರೂ ಎಂಥದ್ದು ಇಲ್ಲ. ಆಪರೇಷನ್ಸ್ ಮಾಡಿದೆ. ನಾನು ನೋಡು ಎಂತ ಕಷ್ಟ ಬೀಳ್ತಿದ್ದೀನಿ. ನೀನೇನ್ ಕಷ್ಟ ಬೀಳ್ತಿದ್ಯಾ? ಚೀಲ ಇಟ್ಕೊಂಡಿದ್ಯಾ ಅಷ್ಟೇ. ಅವರೇ ಪಾಪ ಅವರೇ ಮಾಡ್ತಿದ್ದಾರೆ. ಕಷ್ಟ ಗೊತ್ತಾ? ನೀವು ಯಾವ್ದು ಹಾಕಿದ್ರೆ ಎಲ್ಲ ಇದಾಗ್ಬಿಡ್ತಾವೆ. ಓ ಏಟಾಗುತ್ತಾ? ಬೇಡ್ತಾರೆ ಇದೆಲ್ಲ.
ಹಾಂ ಹಾಂ ಹಾಂ. ನೋಡಪ್ಪ ಕಲಾಕಾರ, ಇಂಥ ಕೆಲಸ ಮಾಡ್ಬೇಕು ನೀನು, ನನಗೆಲ್ಲ ಹೇಳೋದು. ಇವಾಗಿದೆ ಸಾಹಸ ಇರೋದು. ನಡಿ ನಡಿ. ಓ ಓ ಗೈಸ್, ಕೊನೆಗೂ 2 ಚೀಲ ಸಾಹಸ ಪಟ್ಬಿಟ್ಟಿದ್ದಾನೆ. ಹಾಕ್ಬಿಟ್ಟ ಇಲ್ಲಿ, ಅಲ್ಲೇ ಹಾಕ್ಬೇಕಂತ. ಬನ್ನಿ ಬನ್ನಿ. ನೋಡಿ ಗೈಸ್, ನಮ್ಮವರೆಲ್ಲ ಇಂಥವೆಲ್ಲ ಮಾಡ್ತಾನ? ಮಾಡಲ್ಲ ಇವರು. ಕಲಾಕಾರ ಕಲಾಕಾರ. ಇವಾಗ ಕಷ್ಟಿಟ್ಟು ತಗ್ತೀಯೋ. ಡೈಲಾಗ್ಸ ನೋಡಿ, ಡೈಲಾಗ್ಸ ಬರ್ತಿಲ್ಲ. ಕೆಲಸ ಮಾಡ್ಬಿಟ್ಟು ಕಷ್ಟ ಬಿದ್ಬಿಟ್ಟವನೆಲ್ಲ, ಅದಕ್ಕೆ ಡೈಲಾಗೇ ಬರ್ತಿಲ್ವಂತ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ವಂತೆ ಅವನಿಗೆ ಅಷ್ಟೇ. ಗೈಸ್ ಕೊಡ್ತಿದ್ದಾರೆ ಫ್ರೀಗೆ. ಫೋರ್ತ್ ಐಟಮ್. ಹಾಂ, ಫೋರ್ತ್ ಐಟಮ್ ಮಾಡಿ ಗೈಸ್. ಗೈಸ್ ನನಗೆಲ್ಲ ಬೇರೆ ಬೇರೆ ಚಾಲೆಂಜ್ ಕೊಟ್ಬಿಟ್ಟು ಅನ್ಹೆಲ್ದಿ ಫುಡ್. ಇವಾಗ ನೋಡಿ ಗೈಸ್, ಅವನಿಗೆ ಹೆಲ್ದಿ ಫುಡ್ ಕೊಡ್ತಾ ಇದ್ದೀನಿ ಚಾಲೆಂಜ್. ಅವನಿಗೆ ಹೆಲ್ದಿ ಫುಡ್ ಕೊಡ್ತಿದ್ಯಾ, ಬಟ್ ಎಷ್ಟು ಕಷ್ಟ ಇರೋದು ಕೊಡ್ತಿದ್ಯಾ ಗೊತ್ತಾ? ಹ್ಞೂ, ಹೆಲ್ದಿ ಫುಡ್ ಕೊಡ್ತಿಲ್ವ ನಾನು? ಕೊಡ್ತಿದ್ಯಾ, ಬಟ್ ಎಷ್ಟು ಕಷ್ಟ ಗೊತ್ತಾ? ಹ್ಞೂ, ಚೀಲ ಎಲ್ಲ ಎತ್ತಾಕಿದ್ದೀನಿ. ನೋಡಿ 2 ಬಂತು. 2 ನನಗೊಂದು ಬೇರೆ ಇದೆ ಗೈಸ್ ಅದರಲ್ಲಿ. ನೀನೇ ಕೊಡಲ್ಲ ಹೋಗ್ರು, ನಂಗೆ ಇಂಥ ಕಷ್ಟ ಕೊಟ್ಬಿಟ್ಟು ನಿನಗೇನೆ ಕೊಡ್ಬೇಕು ಗುರು. ಆಯ್ತಾಯ್ತು, ತಿನ್ನು, ನೀನೇ ತಿನ್ನು. ಆಯ್ತು, ಸರಿ, ಥ್ಯಾಂಕ್ಸ್ ಅಣ್ಣ. ಬೇಕಾ? ತಗೊಳ್ಳಿ ತಗೊಳ್ಳಿ, ತಿನ್ನಿ. 4 ಚಾಲೆಂಜ್ ಕಂಪ್ಲೀಟ್ ಆಯ್ತಪ್ಪ. ಈಗ 5ನೇ ಚಾಲೆಂಜ್ ಏನಂತ ಹೇಳು. 5ನೇ ಚಾಲೆಂಜ್ ನಾನು ಏನು ಜಾಸ್ತಿ ಏನು ಕೊಡಲ್ಲ. ಅಲ್ಲಿ ಸುಸ್ತಾಗ್ಬಿಟ್ಟಿದ್ಯಾ, ಹೋಗ್ಲಿ. ನನಗೂ ಸುಸ್ತಾಗೈತೆ. ಇವಾಗೆಲ್ಲ ಅಜ್ಜಿ ಇದಾರಲ್ಲ, ಅವ್ರ ಹತ್ರ ನೀನು ಏನಾದ್ರು ತಗೊಂತೀನಿ. ಅಜ್ಜಿ ಹತ್ರ? ಅಜ್ಜಿ ಹತ್ರನೇ. ಅಜ್ಜಿ ಏನಾದರೂ ಕೆಲಸ ಇದ್ರೆ ಹೇಳಿ, ಮಾಡಿಬಿಟ್ಟು ಒಂದು ಏನಾದರೂ ಒಂದು ಫ್ರೀಯಾಗಿ ಐಟಮ್ ಕೊಡಿ. 9 ಗಂಟೆ ಮೇಲೆ. ಹಾಂ, ಡೈಲಿ ಬರ್ತೀನಿ. ನಂಗೆ ಇಲ್ಲೇ ಕಾಣಿಸ್ತಿರೋದು. ಇಲ್ಲಿನ ಹಿಂಗೆ ಬಂದ್ಬಿಡಿ. ಹಾಂ, ಏನಾದರೂ ಕೆಲಸ ಮಾಡ್ಬೇಕಾ? ಈಗ ಹೇಳಿ, ಈಗ ಮಾಡ್ತೀನಿ. ಬನ್ನಿ ಈಗ ನೋಡಿ ಗಾಯ್ಸ್, ಈಗ ಹೊರದ್ ಬಿಡೋದಂತ ಬೇಡ ಅಂತ ಇನ್ನೂ ಮಾರ್ಬೇಕಂತ ಅಜ್ಜಿ ಅವ್ರು. ಅದಕ್ಕೆ ಅಲ್ಲಿವರೆಗೂ ಅವ್ರ ಜೊತೆ ಕುತ್ಕೊಂಡು ವ್ಯಾಪಾರ ಮಾಡು. ನೀನು ಅವ್ರ ಜೊತೆ ಕುತ್ಕೊಂಡು. ಹೌದು, ನೀನು ಹೋಗ್ಬಿಡ್ತೀಯಾ? ನಾನು ಹೋಗ್ತೀನಿ. ನಾನು ನೋಡಿ ಏನು ಮಾಡ್ತೀಯಾ? ನೋಡಿ ಮಿತ್ರದವ್ರಿಗೆ ಆಂಟಿ ಬಿಟ್ಬಿಟ್ಟು ಹೋಗ್ತಿದ್ದ ನೋಡಿ. ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನೋಡಿ ಗೈಸ್, ನನಗೂ ಬೈತಿದಾರಲ್ಲಿ ಅಜ್ಜಿ. ಮಿತ್ರದ್ರೋಹಿ ಮಾಡಿದ್ರೆ ನೋಡಿ ಗೈಸ್, ಇವನು ಇವಾಗ ನನಗೆ ಬೈತಿದ್ದಾನೆ. ಬಿಟ್ಟು ಹೋಗ್ತೀನಿ ಅಂತೀಯಲ್ವಪ್ಪ? ಇನ್ನೇನು 9 ಗಂಟೆವರೆಗೂ ಕೆಲಸ ಕೊಡ್ತಾರಲ್ಲ ಅಂತ ಮಾಡು ಮಾಡು. ನಾನು ಏನು ಕೊಟ್ಟಿದ್ದೆ ಚಾಲೆಂಜ್ ಅಲ್ಲಿ. ಗಾಯಸ್ ಇಬ್ರು ರೈಸ್ ಆಗ್ಬಿಟ್ರಿ. ಗಾಯಸ್ ಯಪ್ಪ, ಕೆಲಸ ಕೊಡ್ತೀಯ, ಇನ್ನೇನ್ ಮಾಡೋದು? ಇಬ್ರು ರೈಸ್ ಆಗ್ಬಿಟ್ರು. ಒಳ್ಳೆ ಅಜ್ಜಿನೂ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಿಮ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ಜೊತೆಯಲ್ಲಿ ಕರ್ಕೊಂಡ್ಬಿಡ್ತೀಯ, ಬಿಡ್ತೀಯ, ಹೋಗ್ತೀಯ ಅಂತೆ. ಅಜ್ಜಿ ಸಾಕು ಗಾಯ್ಸ್, ಫುಲ್ಲು ನನಗೆ ಬೈತಿದ್ದಾರೆ. ಸರಿ ಆಯ್ತು, ಕೇಳು ಏನು ಅಂತ. ಏನಾದರೂ ಒಂದು ಐಟಮ್ ಕೊಡ್ತೀರಾ? ಗೈಸ್ ಅಲ್ಲಿ ಏನೋ ಕೊಡ್ತಿದ್ದಾರೆ. ನೇರ್ಲೇನಂತೆ ನೋಡಿ ಗೈಸ್, 3ನೇ Guys, ಚಾಲೆಂಜ್ ಬಂತು ಫ್ರೀಯಾಗಿ. 5ನೇ ಚಾಲೆಂಜ್ ಕಂಪ್ಲೀಟ್ ಮಾಡ್ಬಿಟ್ಟ. ಇವನಿಗಿಂತ ನಾನೇ ಇವತ್ತು ಚೆನ್ನಾಗಿ ಮಾಡಿರೋದು. ನೋಡಿ ಇಬ್ಬರಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಮೆಂಟ್ ಮಾಡಿ ಗೈಸ್. ಅವ್ನಿಗೆ ಮಾತ್ರ ಇವಾಗೆಲ್ಲ ಕೊಟ್ಟಿರೋದೆಲ್ಲ ಹೆಲ್ದಿ ಫುಡ್ ಗೈಸ್. ಹೆಲ್ದಿ ಫುಡ್ಸು, ಬಟ್ ನನ್ಗೆ ಎಷ್ಟು ಕಷ್ಟ ಬಿದ್ದಿದ್ಯಾ ಗೊತ್ತಾ? ಕಿವಿಗೆ ಹೂವು ಮುಡ್ಸಿದ್ಯಾ ಗೊತ್ತಾ? 3 ನಮ್ ಹಾಕ್ಸಿದ್ಯಾ. ಸರಿ ಗೈಸ್, ಯಪ್ಪ ಏನ್ ಬೈದ್ರು ಗೊತ್ತಾ ಗೈಸ್? ಇಬ್ರಲ್ಲಿ ಸೇರ್ಕೊಂಡು ನಾನು 9 ಗಂಟೆವರೆ ಅವ್ರ ಜೊತೆ ಇರ್ಬೇಕಂತೆ. ಇವನ್ ಜೊತೆ ಹೇಳ್ದೆ, ಬನ್ನಿ ಇವನ್ ಜೊತೆ ಹೇಳ್ದೆ ನಾನು ಇರ್ಬೇಕಂತೆ ಗೈಸ್. ಇಬ್ರು ಬೈದ ಹಾಕ್ಬಿಟ್ರು ಅಲ್ಲಿ. ಹೇಳಿ ಗೈಸ್, ಅಜ್ಜಿ ಹೇಳಿದ್ ಕರೆಕ್ಟಾ ಇಲ್ವಾ? ನಾನೇನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಅಜ್ಜಿ ಅವರೇ ರೈಸ್ ಆಗ್ಬಿಟ್ರು. ಗೊತ್ತಾಗಲ್ವಾ ಅಷ್ಟೊಂದು ಇವನ್ಗೆ? ನಾನು ಒಂದೇ ಸುಮ್ಮನೆ ಹೇಳಿದ್ದು ಗೈಸ್. ಅಲ್ಲಿ ಇಲ್ಲಿರಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅಷ್ಟೇ ಹೇಳಿದ್ದು. ಅಷ್ಟಕ್ಕೆ ಇಬ್ರು ರೇಸಿ ಆಗ್ಬಿಡೋದ. ಮತ್ತೆ ಸಪೋರ್ಟ್ ಅಂದ್ಮೇಲೆ ಅಷ್ಟೊಂದು ಅಜ್ಜಿ ಸಪೋರ್ಟ್ ಎಷ್ಟು ಕೊಟ್ರು ಗೊತ್ತಾ? ಇವನೇ ವೇಸ್ಟ್. ನನ್ನ ಪಕ್ಕದಲ್ಲಿ ಇದ್ಕೊಂಡು ನನಗೆ ಶತ್ರು ಆಗ್ತಿದ್ದಾನೆ.
ಆಯ್ತು ಗೈಸ್ ಬಿಡಿ ಆಯ್ತು ಹೋಗ್ಲಿ. ಇವಾಗ ಇದೆಲ್ಲ ಕಾಮನ್. ಇವಾಗ ಕೊನೆಗೂ ಇದು ಚಾಲೆಂಜ್ ಕಂಪ್ಲೀಟ್ ಬೇಕಾದ್ರೆ ಬನ್ನಿ ಯಾರಿಗಾದ್ರೂ ಕೊಡ್ತೀನಿ. ಕೊನೆಗೆ ಇದು ಚಾಲೆಂಜ್ ಕಂಪ್ಲೀಟ್ ಮಾಡೇಬಿಟ್ಟ ಗೈಸ್. ಅದೇ ಇವ್ನು ಫುಲ್ಲು ಹೆಲ್ದಿ ಫುಡ್ಡೇ ಕೊಟ್ಟಿರೋದು. ನನಗೆ ಮಾತ್ರ ನೋಡಿ ಹೆಂಗೆ ಕೊಟ್ಟಿದ್ದಾನೆ ಅಲ್ಲಿ ಅಲ್ಲ ಬ್ರೋ, ಹಾಂ ಅಲ್ವಾ? ಹಾಂ ಸರಿ ಗೈಸ್ ಬಾಯ್.